ಹಿಂದಿನ ಭಾಗದಲ್ಲಿ ನೀವು ನೋಡಿದ್ರಿ ಹೇಗೆ ಕೀರ್ತಿ ಗುಹೆ ಒಳಗಡೆ ಹೋಗಿ ತನ್ನ ಕುರೂಪವಾದ ಮುಖವನ್ನ ಹೇಗೆ ಸುಂದರವಾಗಿಸ್ಕೊಂಡ್ಲು ಅಂತ. ಈಗ ಮುಂದೇನಾಗತ್ತೆ ನೋಡೋಣ. ಮೋಹಿತ್ ಹೆಸರಿನ ಒಬ್ಬ ಹುಡುಗ ತನ್ನ ಗರ್ಲ್ ಫ್ರೆಂಡ್ ಸೃಷ್ಟಿ ಜೊತೆ ಮೂವಿ ನೋಡ್ಕೊಂಡು ಬರ್ತಿರ್ತಾನೆ. ಸೃಷ್ಟಿ ನೋಡು, ರಾತ್ರಿ ಈಗ ತುಂಬಾ ತಡವಾಗಿದೆ, 12 ಗಂಟೆ ಆಗಿದೆ. ನಾನೀಗ ನಿನ್ನ ಮನೆಗೆ ಬಿಡ್ಬೇಕಾಗತ್ತೆ. ಏ ಮೋಹಿತ್, ನೀನ್ ಯಾಕಿಷ್ಟೊಂದು ಅನ್ರೊಮ್ಯಾಂಟಿಕ್? ಈ ಕತ್ಲಲ್ಲಿ ರಾತ್ರಿಲಿ ಒಬ್ಳು ಸುಂದರವಾದ ಹುಡುಗಿ ನಿನ್ ಜೊತೆ ಇದ್ದಾಳೆ, ನೀನ್ ನೋಡಿದ್ರೆ ಮನೆಗ್ ಹೋಗೋ ಮಾತಾಡ್ತಾ ಇದ್ಯಾ? ಇದನ್ನ ಕೇಳ್ತಿದ್ದ ಹಾಗೆ ಮೋಹಿತ್ ಗಾಡಿ ನಿಲ್ಲಿಸ್ಬಿಡ್ತಾನೆ. ನಿನ್ ಮಾತಿನ ಅರ್ಥ ನಾನ್ ರೊಮ್ಯಾಂಟಿಕ್ ಅಲ್ಲ ಅಂತನಾ? ಅನ್ಕೊಂಡಿರೋದಲ್ಲ, ನೀನ್ ಖಂಡಿತ ಅದೇ. ಸರಿ, ಹಾಗಿದ್ರೆ ನಾನ್ ಈಗ್ಲೇ ನಿನ್ಗೆ ಇಮ್ರಾನ್ ಹಶ್ಮಿ ತರ ಮಾಡಿ ತೋರಿಸ್ತೀನಿ. ಮೋಹಿತ್ ಸೃಷ್ಟಿನ ಕೈಯಲ್ಲೆತ್ಕೊಂಡು ಒಂದು ಮರದ ಕೆಳಗಡೆಗೆ ಹೋಗ್ತಾನೆ. ಅಯ್ಯೋ ಸ್ಟುಪಿಡ್, ಏನ್ ಮಾಡ್ತಾ ಇದೀಯಾ? ಮೋಹಿತ್ ಸೃಷ್ಟಿನ ಕೆಳಗಡೆ ಇಳಿಸ್ತಾನೆ, ಒಂದು ಮರಕ್ಕೆ ನಿಲ್ಲಿಸ್ತಾನೆ. ಔಚ್! ಈಗ ನಾನು ನಿನಗೆ ತೋರಿಸ್ತೀನಿ ನಾನು ಎಷ್ಟು ಅನ್ರೊಮ್ಯಾಂಟಿಕ್ ಅಂತ. ಅವನು ತನ್ನ ಮುಖನ ಸೃಷ್ಟಿ ಮುಖದ ಹತ್ರ ತಗೊಂಡು ಹೋಗ್ತಿರ್ತಾನೆ. ಆಗ ಅವರಿಬ್ಬರಿಗೂ ಯಾರೋ ಜೋರಾಗಿ ಉಸಿರಾಡ್ತಿರೋದು ಕೇಳ್ಸತ್ತೆ. ಇದ್ದಕ್ಕಿದ್ದಾಗೆ ಮೋಹಿತ್ಗೆ ಗಾಬರಿ ಆಗ್ಬಿಡತ್ತೆ. ಸೃಷ್ಟಿ ಹಿಂದೆ ಮರದ ಹತ್ರ ಯಾರೋ ನಿಂತಿರ್ತಾರೆ. ಮೋಹಿತ್ ಬಾಯಿಂದ ಮಾತೇ ಬರ್ತಾ ಇರಲ್ಲ. ಈಗ ಸೃಷ್ಟಿ ಕೂಡ ಹಿಂದೆ ತಿರುಗಿ ನೋಡ್ತಾಳೆ. ಅವಳನ್ನ ನೋಡಿ ಸೃಷ್ಟಿಗೂ ಕೂಡ ತುಂಬಾನೇ ಗಾಬರಿ ಆಗ್ಬಿಡತ್ತೆ. ಆಗ್ಲೇ ಆ ಭಯಂಕರ ಹಿಂಗ್ಸು ತನ್ನ ಪಂಜನ್ನ ಸೃಷ್ಟಿ ಎದೆ ಒಳಗೆ ಚುಚ್ಚಿಬಿಡ್ತಾಳೆ. ಮತ್ತೆ ಅವಳ ಹೃದಯನ ಕಿತ್ಕೊಂಡ್ಬಿಡ್ತಾಳೆ. ಸೃಷ್ಟಿ! ರಾತ್ರಿ 3 ಗಂಟೆಗೆ ರಾಜ್ವೀರ್ ಆ ಜಾಗನ ತಲುಪ್ತಾನೆ. ಓ ಮೈ ಗಾಡ್, ಇವಳು ಹೃದಯ ಅಂತೂ ಕಾಣೆಯಾಗಿದೆ. ರಾಜ್ವೀರ್ಗೆ ಈಗ ಆ ಗುಹೆಯ ಆಚೆ ಬರ್ದಿರೋ ಅಂತ ಎಲ್ಲಾ ವಾಕ್ಯಗಳು ನೆನಪಿಗೆ ಬರ್ತಾ ಇರತ್ತೆ. ಅವನು ಆಂಬ್ಯುಲೆನ್ಸ್ನ ಕರೆಸಿ ಸೃಷ್ಟಿ ಬಾಡಿನ ಫಾರೆನ್ಸಿಕ್ಗೆ ಕಳಿಸ್ತಾನೆ. ಮಾರನೇ ದಿನ ಕೂಡ ರಾತ್ರಿ ಮತ್ತೆ ರಾಜ್ವೀರ್ಗೆ ತಲ್ಪಡೆಯಿಂದ ಫೋನ್ ಬರುತ್ತೆ. ಸರ್, ಇವತ್ತು ಮತ್ತೆ ಒಂದು ಹುಡುಗಿ ಶವ ಸಿಕ್ಕಿದೆ, ತೇಟ್ ಅದೇ ಪರಿಸ್ಥಿತಿಯಲ್ಲಿ. ಇದನ್ನ ಕೇಳಿ ರಾಜ್ವೀರ್ಗೆ ತಲೆ ತಿರುಗತ್ತೆ. ಈಗ ಅವನು ತಡನೇ ಮಾಡೋದಿಲ್ಲ. ಆ ಬೆಳಗ್ಗೆ ಆಗ್ತಿದ್ದ ಹಾಗೆ ಅವನು ಬೇರಂಪುರ್ ಊರ್ಗೆ ಹೊರಟ್ಬಿಡ್ತಾನೆ. ನಾನೀಗ ಬೇರಂಪುರ್ ಊರಿಗೆ ಹೋಗಿ ಸರಿಯಾಗಿ ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತೀನಿ. 2 ಗಂಟೆ ಪ್ರಯಾಣ ಆದ್ಮೇಲೆ ಅವನು ಆ ಗುಹೆ ಹತ್ರ ಬಂದು ತಲುಪ್ತಾನೆ. ಕಾರಿಂದ ಇಳಿತಿದ್ದ ಹಾಗೆ ಅವನು ನೋಡ್ತಾನೆ, ಗುಹೆ ಮೇಲೆ ಬರ್ದಿರುವಂತ ಆ ವಾಕ್ಯಗಳು ಈಗ ಬದ್ಲಾಗ್ಬಿಟ್ಟಿರತ್ತೆ. ಇದೇನ್ ಬರ್ದಿರೋದು? ಈಗ ಅವಳು ಶಾಪ ಮುಕ್ತಳಾಗಿದ್ದಾಳ? ರಾಜ್ವೀರ್ ಈಗ ಮತ್ತೆ ಕಾರಲ್ಲಿ ಕೂತ್ಕೋತಾನೆ ಮತ್ತು ಊರಿನ ಆ ಚೌಕಕ್ಕೆ ಬರ್ತಾನೆ. ಇಲ್ಲಿ ಈಗ ರಾಮ್ನಾಥ್ ಜೊತೆಯಲ್ಲಿ ಇನ್ನೊಬ್ಬ ಮುದುಕ ಕೂಡ ಕಾಣಿಸ್ತಾ ಇರ್ತಾನೆ. ದರೋಗಾ ಬಾಬು, ನೀವು ಮತ್ತೆ ನಮ್ಮ ಊರಿಗೆ ಬಂದ್ರ? ನಮ್ಮೂರಲ್ಲಿ ಒಬ್ಳು ಪಿಶಾಚಿ ದಿನ ಒಬ್ಳು ಹುಡುಗಿಯ ಪ್ರಾಣ ತೆಗಿತಾ ಇದ್ದಾಳೆ. ಆದ್ರೆ ಈಗ ನೋಡಿದ್ರೆ ನಿಮ್ಮ ಊರಿನ ಗೋಡೆಯ ಮೇಲೆ ಬರ್ದಿದ್ದಾರೆ ಅವಳೀಗ ಶಾಪ ಮುಕ್ತಳಾಗಿದ್ದಾಳೆ ಅಂತ. ದಯವಿಟ್ಟು ನೀವೆಲ್ಲ ನನಗೆ ಎಲ್ಲದನ್ನೂ ಕರೆಕ್ಟಾಗಿ ಹೇಳಿ. ಯಾರೀ ರೂಪರೇಖಾ? ಏನವಳು ಆ ಗುಹೆಯೊಳಗೆ ಬಂದಿಯಾಗಿದ್ಲಾ? ಮತ್ತೀಗ ಅವಳು ಹೇಗಾಚೆ ಬಂದ್ಲು? ಈಗ ತಾತ ಮಾತಾಡೋದಕ್ಕೆ ಶುರು ಮಾಡ್ದ. ಇದು ಸುಮಾರು 40 ವರ್ಷದ ಹಿಂದಿನ ಮಾತು. ರೂಪರೇಖಾ ಅನ್ನೋ ಒಬ್ಬ ಸುಂದರವಾದ ಯುವತಿ ಈ ಊರಿಗೆ ವಾಸ ಮಾಡಕ್ಕೆ ಅಂತ ಬಂದಿದ್ಲು. ಅವಳೊಬ್ಳು ಅನಾಥೆಯಾಗಿದ್ಲು. ಮತ್ತೆ ಊರಿನ ಹುಡುಗರನ್ನ ತನ್ನ ಪ್ರೀತಿಯ ಬಲೆಗೆ ಬೀಳಿಸ್ಕೊಂಡು ದುಡ್ಡನ್ನ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ನಮ್ಮ ಊರಲ್ಲಿ ರಮೇಶ್ ಎಂಬ ಹೆಸರಿನ ಒಬ್ಬ ಶ್ರೀಮಂತ ವಾಸ ಮಾಡ್ತಿದ್ದ. ಅವನ್ ಹೆಂಡತಿ ತುಂಬಾನೇ ಕುರೂಪಿಯಾಗಿದ್ಲು. ರೂಪರೇಖಾ ರಮೇಶನ್ನು ಕೂಡ ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡ್ಬಿಟ್ಲು. ರೂಪರೇಖಾ ಅವನಿಗೆ ಹೇಳಿದ್ಲು, ಒಂದ್ ವೇಳೆ ರಮೇಶ್ ತನ್ನ ಹೆಂಡತಿಯನ್ನ ತಾನು ಸಾಯಿಸಿದ್ರೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ. ರಮೇಶ್ ತನ್ನ ಹೆಂಡತಿಯನ್ನ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡ್ದ. ಮತ್ತೆ ಒಂದಿನ ಚಾಕು ತಗೊಂಡು ಅವನು ತನ್ನ ಹೆಂಡತಿಯ ಮೇಲೆ ಹಲ್ಲೆ ಮಾಡ್ದ. ರಮೇಶ್, ನೀನ್ ಯಾಕೆ ಹೀಗ್ ಮಾಡ್ದೆ? ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ? ನನ್ ಪೂರ್ತಿ ಆಸ್ತಿ ಕೂಡ ನಿನ್ ಹೆಸರಿಗೆ ಮಾಡ್ಸಿದ್ದೆ ನಾನು. ಥ್ಯಾಂಕ್ಸ್. ಇನ್ ಮುಂದೆ ನನಗೆ ನಿನ್ನ ಅವಶ್ಯಕತೆ ಇಲ್ಲ. ನಿನ್ನ ಮುಖ ನೋಡಿದ್ಯಾ? ನೀನು ಎಷ್ಟು ಕೆಡ್ದಾಗಿ ಕುರೂಪಿಯಾಗಿದ್ಯಾ ಅಂತ. ಮತ್ತೆ ಆ ರೂಪರೇಖಾ ಒಬ್ಳು ಅಪ್ಸರೆ. ನನ್ಗೆ ಈ ಮನೇಲಿ ಅವಳು ಬೇಕು, ನೀನಲ್ಲ. ಇದನ್ನ ಕೇಳಿ ಸಾಯ್ತಾ ಸಾಯ್ತಾ ರಮೇಶನ ಹೆಂಡತಿ ರೂಪರೇಖಂಗೆ ಶಾಪ ಕೊಟ್ಬಿಡ್ತಾಳೆ. ಯಾವ ರೂಪರೇಖಾ ಕಾರಣಕ್ಕೆ ನೀನ್ ನನ್ನನ್ನ ಸಾಯಿಸ್ದ್ಯೋ ಅವಳು ನನಗಿಂತ ಕುರೂಪಿಯಾಗ್ಬಿಡ್ತಾಳೆ. ಮತ್ತೆ ಅವಳು ಆ ಕಾಡಲ್ಲಿರೋಂತ ಆ ಹಳೆ ಗುಹೆಯಲ್ಲಿ ಒಂದು ಪಿಶಾಚಿಯಾಗಿ ಇರ್ಬೇಕಾಗತ್ತೆ. ಪಿಶಾಚಿ ಆದ್ಮೇಲೆ ಅವಳ ಹತ್ರ ಶಕ್ತಿ ಏನೋ ಇರತ್ತೆ.
ಆದ್ರೆ ಅವಳ ಶಕ್ತಿಯನ್ನ ಅವಳು ಆ ಗುಹೆ ಒಳಗಡೆ ಮಾತ್ರ ಪ್ರಯೋಗಿಸೋದಕ್ಕೆ ಸಾಧ್ಯ. ಒಂದ್ ರಾತ್ರಿ ನಂತರನೇ ಕುರೂಪಿಯಾಗಿರೋ ಹುಡುಗಿ ಆ ಗುಹೆ ಒಳಗ್ ಹೋಗ್ತಾಳೆ. ಅವಳು ರೂಪರೇಖನ್ಗೆ ಒಂದ್ ಸ್ವಲ್ಪ ಮಾಂಸ ಕೊಡ್ತಾಳೆ. ಮತ್ತೆ ಅವಳು ತನ್ನ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ರೂಪರೇಖಾ ತನ್ನ ಶಕ್ತಿಯಿಂದ ಅವಳನ್ನ ಸುಂದರವಾಗಿಸ್ಬೇಕಾಗತ್ತೆ. ಆದ್ರೆ ಕ್ರಮ ಏನು ಅಂತಂದ್ರೆ, ಅವಳು ಸುಂದರವಾಗೋಕ್ಕೂ ಮುಂಚೆ ಆ ಹುಡುಗಿ ಏನಾದ್ರೂ ರೂಪರೇಖಾ ಮುಖನ ನೋಡಿದ್ಲು ಅಂದ್ರೆ ಆಗ ರೂಪರೇಖಾ ಅವಳು ಕೊಲೆ ಮಾಡ್ಬೇಕಾಗತ್ತೆ. ಇದೇ ರೀತಿ ಆ ರಾತ್ರಿ ಯಾರು ರೂಪರೇಖಾಯಿಂದ ಸುಂದರವಾಗಿ ಗುಹೆಯಿಂದ ಆಚೆ ಹೋಗ್ತಾಳೋ ಆ ದಿನ ಆ ರಾತ್ರಿನೇ ರೂಪರೇಖಾ ಗುಹೆಯಿಂದ ಆಚೆ ಬಂದ್ಬಿಡ್ತಾಳೆ. ರೂಪರೇಖಾ ಮತ್ತೆ ಸುಂದರವಾಗೋದಕ್ಕೆ ಮತ್ತೆ 3 ಜನ ಹುಡುಗಿಯರನ್ನ ಕೊಂದು ಮತ್ತವಳು ಅವರ ಹೃದಯನ ತಿನ್ಬೇಕಾಗತ್ತೆ. ಆಮೇಲೆ ಮಾತ್ರ ಅವಳು ಸುಂದರವಾಗೋದು. ಮತ್ತೆ ಅವಳು ಅಮರ ಪಿಶಾಚಿ ಆಗ್ಬಿಡ್ತಾಳೆ. ಇದನ್ನ ಕೇಳಿ ರಾಜ್ವೀರ್ಗೆ ಆಶ್ಚರ್ಯ ಆಗತ್ತೆ. ಮತ್ತೀಗ ಅವನಿಗೆ ಎಲ್ಲ ತಿಳಿಯೋದಕ್ ಶುರುವಾಗತ್ತೆ. ಇದೇ ಕಾರಣದಿಂದ ಯಾವುದೇ ಹುಡುಗಿ ಆ ಗುಹೆಯಲ್ಲಿ ರೂಪರೇಖಳ ಮುಂದೆ ಬಂದು ಕಣ್ ತೆರೆದು ಅವಳನ್ನ ನೋಡ್ತಾ ಇದ್ರೆ ಆಗ ರೂಪರೇಖಾ ಅವ್ರನ್ನ ಸಾಯಿಸ್ತಾ ಇದ್ಲು. ಆದ್ರೆ ಕೀರ್ತಿ ಬಹುಶಃ ಕಣ್ ತೆರಿದೇನೆ ರೂಪರೇಖಾಳಿಂದ ತನ್ನ ಮುಖವನ್ನ ಸುಂದರವಾಗಿ ಮಾಡಿಸ್ಕೊಂಡ್ಲು. ಆದ್ರಿಂದ ರೂಪರೇಖಾ ಸ್ವತಂತ್ರಳಾದ್ಲು. ಆದ್ರೆ ನಾನೀಗ ಅವಳನ್ನ ಹೇಗ್ ತಡೆಯೋದು? ನಾನೀಗ ಅವಳನ್ನ ಹೇಗ್ ಹಿಡಿಯೋದು ಮತ್ತೆ ಎಲ್ಲಿದ್ದಾಳೆ ಅಂತ ಹೇಗ್ ತಿಳ್ಕೊಳ್ಳೋದು? ನಿನ್ನ ತಂಗಿ ನಿನ್ನ ಹತ್ರ ಏನೋ ಮುಚ್ಚಿಟ್ಟಿದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ನೀವು? ರೂಪರೇಖಾ ಇಲ್ಲಿವರೆಗೂ 3 ಸುಂದರವಾದ ಯುವತಿಯರನ್ನು ಸಾಯಿಸಿ ಅವರ ಹೃದಯಗಳನ್ನ ತೆಗಿತಾ ಇದ್ಲು. ಅಲ್ಲಿವರೆಗೂ ಅವಳು ಕೀರ್ತಿ ಜೊತೆನೇ ಇರ್ತಾಳೆ. ಅವಳು ಈಗ್ಲೂ ಕೂಡ ರಾತ್ರಿಯ ಸಮಯದಲ್ಲಿ ಅವಳ ಅಕ್ಕಪಕ್ಕದಲ್ಲೇ ಇರ್ತಾಳೆ. ರಾಜ್ವೀರ್ ಅದೇ ದಿನ ಮತ್ತೆ ವಾಪಸ್ ಸಿಟಿ ಕಡೆಗೆ ಬಂದ್ಬಿಟ್ಟ. ಮತ್ತೆ ರಸ್ತೆಯಲ್ಲಿ ಅವನು ಇದನ್ನೇ ಯೋಚನೆ ಮಾಡ್ತಾ ಬರ್ತಾ ಇದ್ದ. ಇಲ್ಲಿವರೆಗೂ ಅವಳು 2 ಹುಡುಗಿಯರ ಹೃದಯ ತೆಗೆದಿದ್ದಾಳೆ. ಒಂದ್ ವೇಳೆ ಇವತ್ತು ರೂಪರೇಖಾ ಯಾವ್ದಾದ್ರೂ ಹುಡುಗಿಯನ್ನ ಕೊಂದು ಹೃದಯ ತಿಂದ್ರೆ ಅವಳು ಅಮರಳಾಗ್ತಾಳೆ. ಮತ್ತೆ ಮುಂದೆ ಕೂಡ ಈ ತರ ಸಾಯಿಸೋದನ್ನ ಮುಂದುವರಿಸ್ತಾನೆ ಇರ್ತಾಳೆ. 2 ಗಂಟೆಯ ನಂತರ ರಾಜೀವ್ ತನ್ನ ಮನೆ ತಲುಪ್ತಾನೆ. ಮತ್ತೆ ಅವನ ದೃಷ್ಟಿಯಂತೂ ಪೂರ್ತಿಯಾಗಿ ಕೀರ್ತಿ ಕೋಣೆ ಕಡೆಗೆ ಇರುತ್ತೆ. ನೀನ್ ಮಲ್ಗೋದಿಲ್ವಾ ಇವತ್ತು? ಏನ್ ಇಲ್ಲೇ ಹಾಲಲ್ಲೇ ಕೂತಿರ್ತೀಯಾ? ನಾನು ಕೇಸ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನೀನ್ ಹೋಗು, ನಾನು ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ. ಶ್ವೇತಾ ಗೊಣಗಾಡ್ಕೊಂಡು ಕೋಣೆ ಕಡೆಗೆ ಹೋಗ್ತಾಳೆ. ಮತ್ತೆ ರಾಜ್ವೀರ್ ಅಲ್ಲೇ ಕೂತ್ಕೊಂಡಿರ್ತಾನೆ. ನಿಧಾನವಾಗಿ ರಾತ್ರಿ 10 ಗಂಟೆ ಆಗ್ಬಿಡತ್ತೆ. ಇದುವರೆಗೂ ಕೀರ್ತಿ ಕೋಣೆಯಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ವಲ್ಲ? ನಾನೇನಾದರೂ ಕೀರ್ತಿನ ತಪ್ಪಾಗಿ ತಿಳ್ಕೊಂಡ? ಆಗ ಅವನಿಗೆ ಯಾರೋ ಜೋರಾಗಿ ಉಸಿರಾಡ್ತಾ ಇರೋದು ಕೇಳ್ಸತ್ತೆ. ಅವನ್ ಗಮನ ಆ ಕಡೆಗ್ ಬರುತ್ತೆ. ಅವನು ನಿಧಾನವಾಗಿ ಸೋಫಾಯಿಂದ ಎದ್ದು ಅವನು ಕೀರ್ತಿ ಕೋಣೆ ಕಡೆಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಅವನು ಕೀ ಹೋಲ್ನಿಂದ ನೋಡ್ತಾನೆ. ಕೀರ್ತಿ, ನೀನು ಇವತ್ತು ರಾತ್ರಿ ನನ್ಗೊಂದು ಸಹಾಯ ಮಾಡ್ಬೇಕು. ಅದಾದ್ಮೇಲೆ ನಾನು ಅಮರಳಾಗ್ಬಿಡ್ತೀನಿ. ನಾನ್ ಯಾಕ್ ಮಾಡೋದಿಲ್ಲ? ನಿಮ್ಮಿಂದಾನೇ ನಾನಿವತ್ತು ಇಷ್ಟು ಸುಂದರವಾದ ಜೀವನ ನಡೆಸ್ತಾ ಇದ್ದೀನಿ. ಇದನ್ನ ನೋಡಿ ರಾಜೀವ್ನ ಕಣ್ಣುಗಳು ಕಣ್ಣು ಬಿಟ್ಟ ಹಾಗೆ ಆಗ್ಬಿಡತ್ತೆ. ರೂಪರೇಖಾ ಅಂತ ಭಯಂಕರವಾದ ಪಿಶಾಚಿ ಜೊತೆ ಸ್ವಲ್ಪ ಕೂಡ ಭಯ ಇಲ್ದೆ ಅವನ ತಂಗಿ ಕೀರ್ತಿ ಎಷ್ಟು ಆರಾಮಾಗಿ ಮಾತಾಡ್ತಾ ಇರ್ತಾಳೆ. ನಾನ್ ಈಗ್ಲೇ ಇವಳನ್ನ ಸಾಯಿಸ್ಬೇಕಾಗುತ್ತೆ. ಅವನು ತನ್ನ ಗನ್ ತೆಗಿತಾನೆ. ಪಟ್ ಅಂತ ಬಾಗ್ಲನ್ನ ತೆಗಿತಾನೆ. ಕೀರ್ತಿ, ದೂರ ಹೋಗಲ್ಲಿಂದ. ಅಣ್ಣ! ಅವಳು ರಾಜೀವನ್ನ ಹೆದರ್ಸೋಂತ ಪ್ರಯತ್ನ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ರಾಜೀವ್ ಅವಳ ಮೇಲೆ 3 ಗುಂಡುಗಳನ್ನ ಹಾರಿಸ್ಬಿಡ್ತಾನೆ. ಅಣ್ಣ ಬೇಡ! ಆದ್ರೆ ಆ ಪಿಶಾಚಿಗೆ ಏನೂ ಆಗೋದಿಲ್ಲ. ಅವಳು ಕಿಟಕಿಯಿಂದ ಹಾರಿ ಓಡ್ ಹೋಗ್ತಾಳೆ. ಕೀರ್ತಿ, ನಿನಗ ನನಗೆ ಹೇಳು, ಅವಳನ್ನ ಸಾಯಿಸೋದು ಹೇಗೆ ಅಂತ. ಅವಳಿಗೆ 1 ಗುಂಡು ಕೂಡ ತಾಗ್ತಾ ಇಲ್ಲ. ನೀವ್ ಯಾಕೆ ಅವಳನ್ನ ಸಾಯಿಸೋ ಪ್ರಯತ್ನ ಮಾಡ್ತಿದ್ದೀರಾ? ಅವಳು ನನ್ನನ್ನ ಕುರೂಪದಿಂದ ಸುಂದರವಾಗಿಸಿದಾಳೆ. ಮತ್ ನೀವ್ ನೋಡಿದ್ರೆ. ಆದ್ರೆ ಅವಳು ನಿರ್ದೋಷಿ ಹುಡುಗಿಯರನ್ನ ಯಾಕೆ ಸಾಯಿಸ್ತಾ ಇದ್ದಾಳೆ? ನಾನೀಗ ಅವಳನ್ನ ಸಾಯಿಸ್ಲೇಬೇಕು. ಒಂದ್ ವೇಳೆ ನೀವ್ ಅವಳನ್ನ ಸಾಯಿಸ್ಬೇಕು ಅಂತಿದ್ರೆ ನೀವು ಮೊದ್ಲು ನನ್ನನ್ ಸಾಯಿಸ್ಬಿಡಿ. ಎಲ್ಲಿವರೆಗೂ ಅವಳು ಸುಂದರವಾಗೋದಿಲ್ವೋ ಅವಳ ಜೀವನ ನನ್ ಜೀವನ ಜೊತೆ ಸೇರ್ಕೊಂಡಿದೆ. ಈ ಮಾತನ್ನ ಕೇಳಿ ರಾಜೀವ್ ದಿಗ್ಭ್ರಾಂತನಾಗ್ತಾನೆ. ಅವನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಅಣ್ಣ, ನೀವ್ ನನ್ನನ್ನ ಸಾಯಿಸೋ ಹಾಗಿಲ್ಲ. ಕೇವಲ ಇವತ್ತು ಮಾತ್ರ ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಇನ್ನೊಂದು ಹುಡುಗಿ ಹೃದಯನ ತಿಂದ ಮೇಲೆ ಅವಳು ನನ್ನಿಂದ ಬೇರೆ ಆಗ್ಬಿಡ್ತಾಳೆ. ಅದಾದ್ಮೇಲೆ ಅವಳು ಅಮರಳಾಗ್ತಾಳ? ಹಾ. ನನ್ನ ಕೈಲಿ ನನ್ನ ತಂಗಿನ ಸಾಯಿಸಕ್ಕಾಗಲ್ಲ ನಾನು.
ಆದ್ರೆ ಯಾವುದೇ ಅಮಾಯಕ ಹುಡುಗಿಯರು ಸಾಯೋದಕ್ಕೂ ಬಿಡಲ್ಲ ನಾನು. ಈ ಮಾತನ್ನ ಹೇಳಿ ರಾಜೀವ್ ಈಗ ಮನೆಯಿಂದ ಹೊರಡ್ತಾನೆ. ರಾಜ್ವೀರ್ ಸ್ವಲ್ಪ ದೂರದಿಂದ ಅವಳು ಹಿಂದೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಕೀರ್ತಿ ಕಾಲೋನಿಯ ಹಿಂದೆ ಇರುವಂತ ಕಾಡಿಗೆ ಹೋಗಿ ನಿಲ್ತಾಳೆ. ಪ್ರತಿಮಾ, ನೀನ್ ಇನ್ನೂ ಮನೆಯಿಂದ ಹೊರಟಿಲ್ವೇನೆ? ಇಲ್ಲ, ನಾನು ಇನ್ನು ದಾರಿಲೇ ಬರ್ತಾ ಇದ್ದೀನಿ. ಆದ್ರೆ ಆ ಹುಡ್ಗ ಯಾರು? ನನ್ನನ್ ಮೀಟ್ ಮಾಡಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ದುಡ್ಡಿರೋ ಪಾರ್ಟಿನಾ? ಅಯ್ಯೋ, ತುಂಬಾ ದುಡ್ಡಿರೋ ಅಂತವನು. ನಮ್ ರೋಡಲ್ಲೇ ಇರೋದು. ನೀನ್ ಸ್ವಲ್ಪ ಬೇಗ ಬಂದ್ಬಿಡು. ನಿಮ್ಮಿಬ್ಬರನ್ನು ಮೀಟ್ ಮಾಡಿಸ್ತೀನಿ, ಆಮೇಲೆ ನನ್ ಕೆಲ್ಸ ಮುಗೀತು. ರಾಜ್ವೀರ್ ಈಗ ಕೂಡ ಬಚ್ಚಿಟ್ಕೊಂಡು ಎಲ್ಲ ನೋಡ್ತಾ ಇರ್ತಾನೆ. ಅಷ್ಟ್ರಲ್ಲಿ ಪ್ರತಿಮಾ ಕೂಡ ಅಲ್ಲಿಗೆ ತಲುಪಿಡ್ತಾಳೆ. ಹಲೋ, ನಾನಂತೂ ಬಂದ್ಬಿಟ್ಟೆ. ಈಗ ಹೇಳು, ಎಲ್ಲಿ ಆ ಹುಡ್ಗ? ಕರಿತೀನಿ ಮೈ ಡಿಯರ್ ಫ್ರೆಂಡ್. ಒಂದ್ ನಿಮಿಷ ನಿಂತ್ಕೊಂಡಿರೋ. ರೂಪರೇಖಾ, ಬಾ ಇಲ್ಲಿ ಬಾ. ನಿನ್ನ ಬೇಟೆ ನಿನ್ ಮುಂದೆ ನಿಂತಿದೆ. ನೀನಿದೇನ್ ಮಾಡ್ತಾ ಇದೀಯಾ? ನನ್ನನ್ನ ಕ್ಷಮಿಸ್ಬಿಡೆ, ನನ್ಗೆ ಬೇರೆ ದಾರಿನೇ ಇರ್ಲಿಲ್ಲ. ಅಷ್ಟ್ರಲ್ಲಿ ಅಲ್ಲಿ ಭಯಂಕರವಾದ ರೂಪರೇಖಾ ಪ್ರತ್ಯಕ್ಷ ಆಗ್ತಾಳೆ. ಮತ್ತೆ ಅವಳನ್ನ ನೋಡಿ ಪ್ರತಿಮಾ ಥರ ಥರ ಅಂತ ನಡ್ಗಕ್ ಶುರು ಮಾಡ್ತಾಳೆ. ಬಾ, ನಿನಗೆ ಸುಂದರವಾದ ಸಾವನ್ನ ಕೊಡ್ತೀನಿ. ಆಗ ಅಲ್ಲಿಗೆ ರಾಜ್ವೀರ್ ಓಡ್ ಬರ್ತಾನೆ. ಮತ್ತೆ ಅವನು ಪ್ರತಿಮಾನ ಅವಳಿಂದ ದೂರ ಮಾಡ್ಬಿಡ್ತಾನೆ. ರೂಪರೇಖಾ, ನಾನು ಈ ನಗರದ ಪೊಲೀಸ್ ಆಫೀಸರು. ಮತ್ತೆ ನಾನು ನಿನಗೆ ಇನ್ ಮುಂದೆ ಅಮಾಯಕ ಹುಡುಗಿಯರನ್ನ ಸಾಯಿಸೋದಕ್ಕೆ ಅವಕಾಶ ಕೊಡಲ್ಲ. ನೀ ನನ್ನನ್ನ ಸಾಯಿಸಕ್ಕಾಗಲ್ಲ ರಾಜ್ವೀರ್. ಈ ಮಾತನ್ನ ಹೇಳಿ ಅವಳು ರಾಜ್ವೀರ್ನ ತಳ್ಳಿಬಿಡ್ತಾಳೆ. ಮತ್ತೆ ಪ್ರತಿಮಾನ ಮತ್ತೆ ಹಿಡ್ಕೊಂಡ್ಬಿಡ್ತಾಳೆ. ನನ್ನನ್ನು ಕಾಪಾಡು ಪ್ಲೀಸ್, ಕಾಪಾಡು ನನ್ನ, ಈ ಪಿಶಾಚಿಯಿಂದ ಕಾಪಾಡು ಪ್ಲೀಸ್. ರಾಜ್ವೀರ್ಗೆ ಈಗ ಆ ಶಪಥ ನೆನ್ಪಾಗ್ತಾ ಇರತ್ತೆ. ಅವನು ಪೊಲೀಸ್ ಜಾಯ್ನ್ ಆದಾಗ ತಗೊಂಡಂತ ಶಪಥ. ಒಂದು ವೇಳೆ ನಾನು ಇವತ್ತು ನನ್ನ ತಂಗಿ ಪ್ರಾಣ ಉಳಿಸೋದಕ್ಕೋಸ್ಕರ ಈ ಪಿಶಾಚಿನ ತಡಿಲಿಲ್ಲ ಅಂದ್ರೆ ಈ ಅಮಾಯಕ ಹುಡುಗಿಯ ಸಾವಿಗೆ ನಾನ್ ಕಾರಣ ಆಗ್ತೀನಿ. ಮತ್ತೆ ಈ ಸಾವಿನ ಆಟ ಮುಂದುವರಿತಾನೆ ಇರುತ್ತೆ. ಕೀರ್ತಿ, ನಾನೀಗ ನಿಸ್ಸಹಾಯಕನಾಗಿದ್ದೀನಿ. ನನಗ್ ಬೇರೆ ದಾರಿನೇ ಇಲ್ಲ. ಈ ಮಾತನ್ನ ಕೇಳಿ ಕೀರ್ತಿ ದಿಗ್ಭ್ರಾಂತಳಾಗ್ತಾಳೆ. ರೂಪರೇಖಾ ಈಗ ಕೂಡ ಹಾಗೆ ಭಯಂಕರವಾಗಿ ನಗ್ತಾ ಇರ್ತಾಳೆ. ಮತ್ತೆ ಪ್ರತಿಮಾಳ ಮುಖನ ಕೆರಿತಾ ಇರ್ತಾಳೆ. ಆಗ ರಾಜ್ವೀರ್ ಕೀರ್ತಿ ಮೇಲೆ ಗುಂಡು ಹಾರಿಸ್ಬಿಡ್ತಾನೆ. ಇಲ್ಲ! ಕೀರ್ತಿ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇರ್ತಾಳೆ. ರಾಜ್ವೀರ್ ಕೈಯಿಂದ ಗನ್ ಕೆಳಗಡೆ ಬೀಳತ್ತೆ. ಮತ್ತೆ ಅವನ್ ಕೂಡ ದುಃಖದಿಂದ ಅಳ್ತಾ ಇರ್ತಾನೆ. ಇಲ್ಲಿ ಕೀರ್ತಿ ಪ್ರಾಣ ಹೊಟ್ಟೋಗತ್ತೆ. ಮತ್ತೆ ರೂಪರೇಖಾ ಭಯಂಕರವಾಗಿ ಕಿರ್ಚಾಡಕ್ಕೆ ಶುರು ಮಾಡ್ತಾಳೆ. ನೀನಿದು ಒಳ್ಳೇದ್ ಮಾಡ್ಲಿಲ್ಲ. ಪ್ರತಿಮಾ ಹೆದರ್ಕೊಂಡು ರಾಜ್ವೀರ್ ಹತ್ರ ಬರ್ತಾಳೆ. ಜೋರಾಗಿ ಗಾಳಿ ಬೀಸೋಕೆ ಶುರುವಾಗ್ಬಿಡತ್ತೆ. ಒಂದು ಗಾಳಿಯ ಬಲೆ ಜೋರಾಗಿ ಬಂದು ರೂಪರೇಖಾನ ಅದರ ಜೊತೆಲೇ ಎಳ್ಕೊಂಡು ಹೋಗ್ಬಿಡತ್ತೆ. ಅದಾದ್ಮೇಲೆ ಎಲ್ಲವೂ ಶಾಂತವಾಗ್ಬಿಡತ್ತೆ. ಅವಳು ಮತ್ತೆ ವಾಪಸ್ ಬರೋದಿಲ್ಲ ಅಲ್ವಾ? ಈಗ ಅವಳು ಮತ್ತೆ ಗುಹೆಯೊಳಗೆ ಬಂದಿಯಾಗಿದ್ದಾಳೆ. ಅದೇ ಶಾಪದಿಂದ ಮತ್ತೆ ಬಂದಿಯಾಗಿದ್ದಾಳೆ. ಇದನ್ನ ಹೇಳಿದ್ಮೇಲೆ ರಾಜ್ವೀರ್ನ ಗಮನ ಕೀರ್ತಿ ಮೇಲೆ ಹೋಗತ್ತೆ. ಆಗ ಮತ್ತೆ ಅವನ ಕಣ್ಣುಗಳು ದುಃಖದಲ್ಲಿ ಒದ್ದೆ ಆಗತ್ತೆ.